ವೀಕ್ಷಕರೇ ನಮಸ್ಕಾರ. ಇದೀನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವಲಿ. ಕುಷ್ಟಗಿಯಲ್ಲಿ ಹಿಂದೂ ಕಾರ್ಯಕರ್ತರ ಹತ್ಯೆ ಪ್ರಕರಣದಲ್ಲಿ ತಪ್ಪಿತಸ್ಥರನ್ನ ಬಂಧಿಸುವಲ್ಲಿ ರಾಜ್ಯ ಸರ್ಕಾರ ವೈಫಲ್ಯವಾಗಿದೆ ಎಂದು ಬಿವೈ ವಿಜಯೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಿಂದೂ ಕಾರ್ಯಕರ್ತರ ಹತ್ಯೆ ಪ್ರಕರಣದಲ್ಲಿ ತಪ್ಪಿತಸ್ಥರನ್ನು ಬಂಧಿಸುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವೈಫಲ್ಯ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ಕುಷ್ಟಗಿ ಕಾಂಗ್ರೆಸ್ ಪಕ್ಷದ ರಾಜ್ಯ ಸರ್ಕಾರ ಧರ್ಮದ ವಿಷ ಬೀಜವನ್ನು ಬಿತ್ತಿ ಕರಾವಳಿ ಭಾಗದಲ್ಲಿ ಹಿಂದೂ ಕಾರ್ಯಕರ್ತರ ಹತ್ಯೆ ಮಾಡಿದವರನ್ನು ಬಿಟ್ಟು ವಿಚಾರಣೆ ನೆಪದಲ್ಲಿ ಯಾವುದೇ ತಪ್ಪು ಮಾಡದೇ ಇರುವಂತಹ ಹಿಂದೂ ಕಾರ್ಯಕರ್ತರ ಮತ್ತು ಬಿಜೆಪಿ ಮುಖಂಡರನ್ನ ಕಾಂಗ್ರೆಸ್ ಪಕ್ಷದ ಸರ್ಕಾರ ಟಾರ್ಗೆಟ್ ಮಾಡುತ್ತಿದೆ ಎಂದು ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿದರು. ಇಲ್ಲಿನ ಬಿಜೆಪಿ ಮುಖಂಡ ಪ್ರಭಾಕರ ಚಿನ್ನಿ ನಿವೃತ್ತ ಅಭ್ಯಂತರರು. ಸಣ್ಣ ನೀರಾವರಿ ಇಲಾಖೆ ಸುಪುತ್ರನ ವಿವಾಹ ನಿಮಿತ್ತ ಕೊಪ್ಪಳ ರಸ್ತೆಯ ಕುಷ್ಟಗಿ ಸರ್ಕಿಟ್ ಹೌಸ್ ಮುಂಭಾಗದ ಹೆಲಿಕಾಪ್ಟರ್ ಹೆಲಿಪ್ಯಾಡ್ನಿಂದ ಬಂದು ಸುದ್ದಿಗಾರರೊಂದಿಗೆ ಮಾತನಾಡಿ, ಕಾಂಗ್ರೆಸ್ ರಾಜ್ಯ ಸರ್ಕಾರ ಹಿಂದೂ ಕಾರ್ಯಕರ್ತರನ್ನು ಹತ್ಯೆ ಮಾಡಿದವರನ್ನು ಬಂಧಿಸುವುದನ್ನು ಬಿಟ್ಟು ಕೆಲವರ ಖುಷಿ ಮತ್ತು ಮತ ಹೋಲಿಕೆಗಾಗಿ ಹತ್ಯೆ ಪ್ರಕರಣದಲ್ಲಿ ತಪ್ಪಿತಸ್ಥರನ್ನು ಬಂಧಿಸುವ ವಿಚಾರಣೆ ನೆಪದಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಒತ್ತಡ ಹಾಕಿ ಕರಾವಳಿ ಭಾಗದ ಹಿಂದೂ ಕಾರ್ಯಕರ್ತರ ಹಾಗೂ ಬಿಜೆಪಿ ಮುಖಂಡರ ಮೇಲೆ ಇಲ್ಲಸಲ್ಲದ ಆರೋಪ ಮಾಡಿ ಕೇಸ್ಗಳನ್ನು ಹಾಕಿಸುವಂತಹ ಕೆಲಸ ಮಾಡುತ್ತಿದೆ. ಶಾಂತಿ ಸುವ್ಯವಸ್ಥೆ ಕಾಪಾಡುವಲ್ಲಿ ಸಂಪೂರ್ಣವಾಗಿ ವೈಫಲ್ಯವನ್ನು ಕಂಡಿದೆ. ಇದು ನಾಚಿಕೆಗೇಡಿನತನ ಸರ್ಕಾರ. ಇದು ಹೀಗೆ ಮುಂದುವರೆದರೆ ಉಗ್ರವಾಗಿ ಖಂಡಿಸಿ ಪ್ರತಿಭಟಿಸುತ್ತೇವೆ ಎಂದು ಹೇಳಿದರು. ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಬಗ್ಗೆ ಇಡೀ ದೇಶದ ಜನತೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ವಿಚಾರವಾಗಿ ಸ್ಪಷ್ಟನೆ ಕೇಳಲು ಪ್ರಿಯಾಂಕಾ ಖರ್ಗೆ ಯಾಕ್ರಿ ಅವರಿಗೆ ನೀಡಿರುವ ಖಾತೆಯನ್ನು ಸೂಕ್ತವಾಗಿ ನಿಭಾಯಿಸಲು ಮುಂದಾಗಲಿ ಎಂದು ಹೇಳಿದರು. ನಟ ಕಮಲ್ ಹಾಸನ್ ಅವರು ತಮ್ಮ ಭಾಷೆ ತಮಿಳು ಬಗ್ಗೆ ಪ್ರೀತಿ ಗೌರವ ಇರಲಿ, ಆದರೆ ಕನ್ನಡ ಭಾಷೆ ಬಗ್ಗೆ ಮಾತನಾಡುವಾಗ ಇತಿಹಾಸವನ್ನು ತಿಳಿದುಕೊಂಡು ಹೇಳಿಕೆ ನೀಡಲಿ ಎಂದು ಕನ್ನಡಿಗರಿಗೆ ಕ್ಷಮೆ ಕೇಳಲಿ ಎಂದರು. ಪತ್ರಕರ್ತರ ವಿಚಾರವಾಗಿ ಮಾತನಾಡಿ, ಸಾರ್ವಜನಿಕರು, ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಪತ್ರಕರ್ತರೊಂದಿಗೆ ಮಾತನಾಡುವಾಗ ಪ್ರೀತಿ ಗೌರವದಿಂದ ನಡೆದುಕೊಳ್ಳಬೇಕು. ಅವರಿಗೆ ಅವಮಾನಿಸುವುದಾಗಲಿ ಅಸಭ್ಯವಾಗಿ ವರ್ತಿಸುವುದಾಗಲಿ ನಾನು ಖಂಡಿಸುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಕುಷ್ಟಗಿ ಶಾಸಕ ಹಾಗೂ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಎಚ್ ಪಾಟೀಲ, ವಿಧಾನ ಪರಿಷತ್ ಸದಸ್ಯೆ ಹೇಮಲತಾ ನಾಯಕ್, ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯ ಡಾಕ್ಟರ್ ಬಸವರಾಜ ಕ್ಯಾವಟರ್, ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮ ಮಾಜಿ ಅಧ್ಯಕ್ಷರಾದ ಶರಣು ತಳಿಕೆರೆ, ಕೊಪ್ಪಳ ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷರಾದ ನವೀನ್ ಗುಳಗಣ್ಣ, ಮಾಜಿ ಶಾಸಕ ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷ ಬಸವರಾಜ ದಡೇಸೂರ ಹಾಗೂ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು. ಹಿಂದೂ ಕಾರ್ಯಕರ್ತ ಸುಭಾಷ್ ಶೆಟ್ಟಿಯ ಹತ್ಯೆ ಆಯಿತು. ತದನಂತರದಲ್ಲಿ ಒಬ್ಬ ಮುಸಲ್ಮಾನನ ಹತ್ಯೆನೂ ಕೂಡ ಆಗಿದೆ. ಆದರೆ ಇದರ ನಡುವೆ ರಾಜ್ಯ ಸರ್ಕಾರ ಆ ಪರಿಸ್ಥಿತಿಯನ್ನ ಸರಿಯಾಗಿ ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ ಆಗದೇನೆ ಕಾನೂನು ಸುವ್ಯವಸ್ಥೆನ ಸರಿಪಡಿಸಬೇಕು ಅಂತ ಹೇಳಿ ನೆಪ ಮಾಡಿಕೊಂಡು ಪೊಲೀಸ್ ಇಲಾಖೆ ಅಥವಾ ಪೊಲೀಸ್ ಅಧಿಕಾರಿಗಳ ಮೇಲೆ ಒತ್ತಡವನ್ನ ಹಾಕಿ ಅಮಾಯಕ ಹಿಂದೂ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡುವಂಥದ್ದು, ಹಿಂದೂ ಮುಖಂಡರ ಮೇಲೆ ಕೇಸ್ಗಳನ್ನ ಹಾಕ್ತಕ್ಕಂಥದ್ದು, ಒಂದ್ ರೀತಿ ಪ್ರಚೋದನೆ ಮಾಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರವೇ. ಬೆಂಗಳೂರಿನ ದೇವನಹಳ್ಳಿಯಲ್ಲಿ ಭಾರತದ ಮೊದಲ ಸೌರಶಕ್ತಿ ಚಾಲಿತ ಚಾರ್ಜಿಂಗ್ ಹಬ್ ಲೋಕಾರ್ಪಣೆ. ಭಾರತದ ಮೊದಲ ಸೌರಶಕ್ತಿ ಚಾಲಿತ ಚಾರ್ಜಿಂಗ್ ಹಬ್ ಲೋಕಾರ್ಪಣೆ. ಸುಮಾರು 4 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಇವಿ ಚಾರ್ಜಿಂಗ್ ಹಬ್ ಸೆಕೆಂಡ್ ಲೈಫ್ ಬ್ಯಾಟರಿ ಸಂಯೋಜಿತ ವಿದ್ಯುತ್ ವಾಹನ ಇವಿ ಚಾರ್ಜಿಂಗ್ ಹಬ್ ಇಂಧನ ಸಚಿವ ಕೆಜಿ ಜಾರ್ಜ್ ಮತ್ತು ಸಚಿವ ಕೃಷ್ಣ ಬೈರೇಗೌಡರಿಂದ ಚಾಲನೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸಮೀಪದ ಬೇಗೂರು ಸರ್ಕಲ್ ಬಳಿ ಉದ್ಘಾಟನೆ. ಚಾರ್ಜಿಂಗ್ ಹಬ್ನಲ್ಲಿ ಒಟ್ಟು 23 ಚಾರ್ಜಿಂಗ್ ಪಾಯಿಂಟ್ ಅಧಿಕೃತವಾಗಿ ಸೇವೆಗೆ ಲಭ್ಯವಾಗಿವೆ. ಇಂಧನ ಇಲಾಖೆ ಮತ್ತು ಜರ್ಮನ್ ಸಂಸ್ಥೆಯ ಸಹಯೋಗದಲ್ಲಿ ಯೋಜನೆ ಲೋಕಾರ್ಪಣೆಗೊಂಡಿದೆ. ಪ್ರತಿ ಯೂನಿಟ್ ವಿದ್ಯುತ್ ಬಳಕೆಗೆ 7 ರಿಂದ 8 ರೂಪಾಯಿಗಳು ನಿಗದಿಯಾಗಿದೆ. ಏರ್ಪೋರ್ಟ್ ವಾಹನ ಸವಾರರಿಗೆ ಮತ್ತು ಸಾರ್ವಜನಿಕರಿಗೆ ಯೋಜನೆಯಿಂದ ಸಹಕಾರಿಯಾಗಲಿದೆ. ಮುಂದಿನ ದಿನಗಳಲ್ಲಿ ಈ ಯೋಜನೆ ವಿಸ್ತರಿಸುವಲ್ಲಿ ಇಲಾಖೆ ಕಾರ್ಯತಂತ್ರವನ್ನು ರೂಪಿಸಿದೆ. ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು, ಇಂಧನ ಇಲಾಖೆ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ನ್ಯೂಸ್ ಬ್ಯೂರೋ ದೇವನಹಳ್ಳಿ.
ಇದು ಬೆಸ್ಕಾಂನಿಂದ ಮಾಡಿರುವಂಥದ್ದು. ಸುಮಾರು 4 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀವಿ. ಇದರಲ್ಲಿ ನಾವು ಬೆಸ್ಕಾಂನವರು 2.5 ಕೋಟಿ ಮಾಡಿದ್ದೀವಿ. ಇನ್ನೊಂದು GIZ ಸಂಸ್ಥೆ ಅಂತಿದೆ, ಅವರು 1.5 ಕೋಟಿ ಖರ್ಚು ಮಾಡಿದ್ದಾರೆ. ಅಟ್ ಎ ಟೈಮ್ 23 ವೆಹಿಕಲ್ಗಳನ್ನ ನಾವು ಚಾರ್ಜ್ ಮಾಡ್ಬೋದು. ಆಯ್ತಾ, ಈಗಾಗಲೇ ಹೇಳಿದ್ರೆ ನಾವು ಸುಮಾರು 8 ವೆಹಿಕಲ್ ಸ್ವಲ್ಪ ಸ್ಲೋ ಚಾರ್ಜಿಂಗ್, 10 ವೆಹಿಕಲ್ ಫಾಸ್ಟ್ ಚಾರ್ಜಿಂಗ್, ಮತ್ತೆ 2 ವೀಲರ್ಸ್ ನಾವು ಚಾರ್ಜ್ ಮಾಡ್ಬೋದು. ಸೊ ಈಗ ಜರ್ಮನ್ ಕಂಪ್ನಿಯವ್ರ ಜೊತೆಗೆ ಯೂಸ್ಡ್ ಬ್ಯಾಟ್ರಿಗಳನ್ನ, ಅಂದ್ರೆ ಎಲೆಕ್ಟ್ರಿಕ್ ಬ್ಯಾಟ್ರಿನ ಅಂದ್ರೆ ಕಾರ್ಗೆ ಯೂಸ್ ಮಾಡೋಕ್ಕಾಗಲ್ಲ, ಅದನ್ನ ರೀಫರ್ಬಿಶ್ ಮಾಡಿ ಅದರಲ್ಲಿ ಸೋಲಾರ್, ಇದ್ರ ಮೇಲ್ಗಡೆ ಈ ಪ್ಯಾನಲ್ ಮೇಲ್ಗಡೆಗೆ ಸೋಲಾರ್ ಇದೆ, ಅದನ್ನ ಡೇ ಟೈಮ್ ಅಲ್ಲಿ ಪೂರ್ತಿ ಸೋಲಾರ್ಲಿ ಚಾರ್ಜ್ ಆಗ್ತದೆ. ಮತ್ತೆ ನೈಟ್ ಅಲ್ಲಿ ಎಕ್ಸೆಸ್ ಎನರ್ಜಿನ ಬ್ಯಾಟ್ರಿಲಿ ಸ್ಟೋರ್ ಮಾಡಿ ಇಟ್ಕೊಂತೀವಿ. ಆಮೇಲೆ ನೈಟ್ ಅಲ್ಲಿ ಅದನ್ನ ಯೂಸ್ ಮಾಡಿ ಮತ್ತೆ ವೆಹಿಕಲ್ ಚಾರ್ಜ್ ಮಾಡ್ತೀವಿ. ಅಂದ್ರೆ ಈ ಎಂಟೈರ್ ಫೆಸಿಲಿಟಿನಲ್ಲಿ ಸುಮಾರು 60 to 70% ನಾವು ಡೈರೆಕ್ಟ್ ಪವರ್ ಅಂದ್ರೆ ನಮ್ಮ ಗ್ರಿಡ್ ಇಂದ ಮಾಡ್ತೀವಿ. 30% ಈಗ ಸೋಲಾರ್ ಇಂದ ಆಗ್ತಾ ಇದೆ. ಇದು ಒಂದು ಫಸ್ಟ್ ಆಫ್ ಇಟ್ಸ್ ಕೈಂಡ್ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೀವಿ. ಇಲ್ಲಿ ಸಕ್ಸಸ್ ಆದ್ರೆ ನಾವು ಬೇರೆ ಕಡೆ ಎಲ್ಲ ಕಡೆಗೆ ನಾವು ಮಾಡ್ಲಿಕ್ಕೆ ಸರ್ ಇದು ಯಾರ್ಯಾರಿಗೆ ಅನುಕೂಲ ಆಗುತ್ತೆ ಸರ್? ಎಲ್ಲ ರೀತಿ ಅಂದ್ರೆ ನಾನು ಈಗಾಗಲೇ ಹೇಳಿದೆ ಅವಾಗಲೇ ಕಾರ್ಯಕ್ರಮದಲ್ಲಿ, ಪ್ರೈವೇಟ್ ಚಾರ್ಜಿಂಗ್ ಸ್ಟೇಷನ್ಗಳಲ್ಲಿ ಸುಮಾರು 20 ರೂಪಾಯಿ ಅಥವಾ ಅದಕ್ಕಿಂತ ಜಾಸ್ತಿ ಚಾರ್ಜ್ ಮಾಡ್ತಾರೆ ಒಂದು ಯೂನಿಟ್ಗೆ. ನಾವು ಚಾರ್ಜ್ ಮಾಡೋದು ಕೇವಲ 7 ರೂಪಾಯಿ, 7ರಿಂದ 8 ರೂಪಾಯಿ. ಎನಿಬಡಿ, ಟ್ಯಾಕ್ಸಿ ಅವರಿಗಿರ್ಬೋದು, ಓನರ್ಸ್ಗಳಿಗಿರ್ಬೋದು, ನಾವು ಡಿಸ್ಕನೆಕ್ಟ್ ಮಾಡಲ್ಲ, ಯಾರಿಗೇನು ಅಂತಿಲ್ಲ, ಎಲ್ರಿಗೂ ಒಂದೇ ಚಾರ್ಜ್. ವೆಹಿಕಲ್ EV ವೆಹಿಕಲ್ ಯೂಸ್ ಮಾಡೋಂಥ ಎಲ್ರಿಗೂ ಅನುಕೂಲ ಆಗ್ತದೆ. ಸುಸ್ಥಿರ ಅಭಿವೃದ್ಧಿಗೆ ಇದು ಸಹಕಾರಿ ಆಗುತ್ತೆ. ಸುಸ್ಥಿರ ಅಭಿವೃದ್ಧಿಗೆ ಖಂಡಿತ ಸಹಕಾರಿ ಆಗ್ತದೆ. ಈಗ ನಿಮಗೆ ಗೊತ್ತಿದೆ, ನಾವು ಪವರ್ನ ಈಗ ವೆಹಿಕಲ್ಗಳನ್ನ 2 ಥರ, ಒಂದು ನಾವು ಪವರ್ನ ಇದರಿಂದ ಥರ್ಮಲ್ ಪವರ್ ಸ್ಟೇಷನ್ ಇಂದ ತರಬಹುದು, ಅಲ್ಲಿಗೆ ಕೋಲ್ ತರಬೇಕು, ಫಾಸಿಲ್ ಫ್ಯೂಯಲ್ ಅಂತ, ಅದು ಎಕ್ಸಾಸ್ಟ್ ಆಗ್ತಾ ಇದೆ ಮತ್ತೆ ಅದರಿಂದ ಪೊಲ್ಯೂಷನ್ ಆಗ್ತದೆ. ಓಕೆ, ಅದನ್ನ ತಡೆ ಹಿಡಿಬಹುದು ನಾವು ಇದರಿಂದ, ಸೋಲಾರ್ ಎನರ್ಜಿಯಿಂದ. ಇನ್ನೊಂದು ವೆಹಿಕಲ್ಗಳು, ನಾವು ಬೇರೆ ಫ್ಯೂಯಲ್ ಯೂಸ್ ಮಾಡೋದ್ರಿಂದ ವೆಹಿಕಲ್ ಇಂದ ಪೊಲ್ಯೂಷನ್ ಆಗ್ತದೆ, ಎಲೆಕ್ಟ್ರಿಕ್ ವೆಹಿಕಲ್ ಇಂದ ವೆಹಿಕಲ್ ಪೊಲ್ಯೂಷನ್ ಆಗೋದಿಲ್ಲ. ಹಾಗಾಗಿ ನಾವು ಸುಸ್ಥಿರ ಅಭಿವೃದ್ಧಿಗೆ ಸಹಕಾರಿ ಆಗಲಿ ಅನ್ನೋ ಒಂದು ದಿಟ್ಟ ಹೆಚ್ಚು. ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಬೇಗನೆ ನಮಗೆ ಫ್ಯೂಚರ್ಲಿ ಬರೋದು ಅಂದ್ಬಿಟ್ಟು ಎಲೆಕ್ಟ್ರಿಕ್ ವೆಹಿಕಲ್ಸೇ ಬರ್ತಾ ಇದೆ. ಸುಮಾರು 2 ಲಕ್ಷ ಎಲೆಕ್ಟ್ರಿಕ್ ವೆಹಿಕಲ್ ಪ್ರತಿ ವರ್ಷಕ್ಕೆ ಇಲ್ಲಿ ರಿಜಿಸ್ಟರ್ ಆಗ್ತಾ ಇದೆ. ಇನ್ನೂ ಹೆಚ್ಚಿಗೆ ಬರ್ತಾ ಇದೆ. ಜನ ಈಗ ಪಾಪ್ಯುಲರ್ ಆಗಿ ಅದಕ್ಕೆ ಬೇಡಿಕೆ ಹೆಚ್ಚಿಗೆ ಬರ್ತಾ ಇದೆ. ಅದಕ್ಕೆ ನಾವು ಈಗ EV ಚಾರ್ಜಿಂಗ್ ಆಗಬೇಕು. ಇದೀಗ ಏನು ಮಾಡ್ತಾ ಇದ್ದಾರೆ, ಇದು ಬಿಟ್ಟರೆ ಇವರು ನಮ್ಮ ಜರ್ಮನ್ ಇವರು ಟೆಕ್ನಾಲಜಿ ಒಟ್ಟಿಗೆ ಸೇರಿ ಯಾವ ಯೂಸ್ಡ್ ಬ್ಯಾಟ್ರಿ ಅದನ್ನ ತಗೊಂಡ್ಬಂದ್ಬಿಟ್ಟು ಈ ಥರ ಚಾರ್ಜ್ ಮಾಡಬೇಕು. ಅದಕ್ಕೆ ಸುಮಾರು 5 ವರ್ಷ 6 ವರ್ಷ ಗ್ಯಾರಂಟಿ ಇರ್ತದೆ ಅಂತ ಹೇಳ್ತಿದ್ದಾರೆ. ಆ ಥರ ಮಾಡಿ ಇದು ಮಾಡ್ಲಿಕ್ಕೆ ಆಗ್ತದೆ. ಈಗ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ ನಮ್ಮ MD ಶಿವಶಂಕರ್ ಅವರು. ಏನಂತ ಹೇಳ್ಬಿಟ್ರೆ, ಇಲ್ಲಿ 2 hours ಆಗ್ತದೆ, ಕೆಲವು 1 hourದು ಆಗ್ತದೆ, ಇನ್ನು 20 ನಿಮಿಷದಲ್ಲಿ ಆಗಲಿಕ್ಕೆ ಇರುವಂಥ ಚಾರ್ಜಿಂಗ್ ಸ್ಟೇಷನ್ ಇರ್ತದೆ. ಅದು ಸ್ವಲ್ಪ 20 ನಿಮಿಷದಿಂದ ಸ್ವಲ್ಪ ಚಾರ್ಜಿಂಗ್ ಸ್ವಲ್ಪ ಜಾಸ್ತಿ ಆಗ್ತದೆ. ಈಗೆಲ್ಲ ಪ್ರಾರಂಭ ಮಾಡಿದ್ವಿ. ಇನ್ನು ಈಗಾಗಲೇ ಇಂಡಿಯನ್ ಆಯಿಲ್ ಅವರು ನಮ್ಮ ಹತ್ರ ಬಂದಿದ್ದರು. ಎಲ್ಲ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕಲ್ಲಿ ಸಮೇತ EV ಸ್ಟೇಷನ್ ಹಾಕಲಿ ನಾವು ಅವರಿಗೆ ಸಮೇತ ಪರ್ಮಿಷನ್ ಕೊಟ್ಟಿದ್ವಿ. ಅವರು ಸಮೇತ ಮಾಡ್ತಾರೆ. ಎಲ್ಲ ಕಡೆಯೂ EV ಚಾರ್ಜಿಂಗ್ ಸ್ಟೇಷನ್ ಬರ್ತದೆ. ಸರ್, ಈ ಭಾಗದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಓಡಾಡ್ತಾ ಇರ್ತವೆ. ಕೇವಲ 23 ಚಾರ್ಜಿಂಗ್ ಪಾಯಿಂಟ್ ಅನುಕೂಲ ಆಗುತ್ತೆ. ಆ ಥರ ಅಲ್ಲ, ಈಗ ಪ್ರಾರಂಭ ಮಾಡಿದ್ದೀವಿ. ನಾವು ಪ್ರೈವೇಟ್ ಅವರಿಗೆ ಸಮೇತ ಅದನ್ನು ಕೊಡಲಿಕ್ಕೆ ನಾವು ಇದು ಮಾಡ್ತೀವಿ. ಎಲ್ಲೆಲ್ಲಿ ಬೇಡಿಕೆ ಬರ್ತದೆ ಅದಕ್ಕೆ ಪ್ರೈವೇಟ್ ಅವರಿಗೆ ಸಮೇತ, ನಮ್ಮ ಯಂಗ್ ಗ್ರಾಜುಯೇಟ್ಸ್ಗಳು ಇರ್ತಾರೆ, ಅನ್ಎಂಪ್ಲಾಯ್ಡ್ ಇರ್ತಾರೆ, ಅವರಿಗೆ ಸಮೇತ ಹಾಕ್ಲಿಕ್ಕೆ ಪಾಲಿಸಿ ಮಾಡ್ತೀವಿ. ನಾಯಕನಹಟ್ಟಿಯಲ್ಲಿ ರೈತ ಸಂಪರ್ಕ ಕೇಂದ್ರದಲ್ಲಿ ಮಂಗಳವಾರ ಶೇಂಗಾ ಬೀಜ ದರ ಕಡಿಮೆ ಮಾಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘಟನೆಯಿಂದ ಮನವಿ ಮಾಡಲಾಯಿತು. ನಾಯಕನಹಟ್ಟಿ ರೈತ ಸಂಪರ್ಕ ಕೇಂದ್ರದಲ್ಲಿ ಮಂಗಳವಾರ ಶೇಂಗಾ ಬೀಜ ದರ ಕಡಿಮೆ ಮಾಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಮನವಿ ಸಲ್ಲಿಸಿದ್ರು. ಬಿತ್ತನೆ ಬೀಜಗಳಲ್ಲಿ 3 ತಳಿಗಳು ಬಂದಿವೆ. ಒಂದೊಂದು ತಳಿಗಳಿಗೂ ಇಂತಿಷ್ಟು ಹಣ ಎಂದು ಸರ್ಕಾರ ನಿಗದಿ ಮಾಡಿರುತ್ತಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಡಾಕ್ಟರ್ ವಾಸುದೇವ ಮೇಟಿಬಣದ ನಾಯಕನಹಟ್ಟಿ ಹೋಬಳಿ ಘಟಕದ ಅಧ್ಯಕ್ಷರಾದಂತಹ ಡಾಕ್ಟರ್ ನಾಗರಾಜ್ ಮೀಸೆ ಮಾತನಾಡಿ, ರೈತ ಸಂಪರ್ಕ ಕೇಂದ್ರದಲ್ಲಿ ರೈತರಿಗೆ ವಿತರಿಸಲು ಸರ್ಕಾರ ನಿಗದಿ ಮಾಡಿರುವ ಬಿತ್ತನೆ ಶೇಂಗಾ ದರ ಹೆಚ್ಚಾಗಿದ್ದು ತಕ್ಷಣವೇ ಕಡಿಮೆ ಮಾಡಬೇಕು ಎಂದು ಒತ್ತಾಯಿಸಿದರು. ರಾಜ್ಯ ಸರ್ಕಾರ ಶೇಂಗಾ ಬೀಜ ಬೆಲೆ ಹೆಚ್ಚಳ ಮಾಡಿರುವುದನ್ನು ಕೂಡಲೇ ರದ್ದುಗೊಳಿಸಬೇಕು. ಮೊದಲೇ ಬರಗಾಲದಿಂದಾಗಿ ರೈತರು ಸಂಕಷ್ಟದಲ್ಲಿ ಇದ್ದಾರೆ. ಇದೀಗ ಮತ್ತಷ್ಟು ತೊಂದರೆ ಕೊಡಲಾಗುತ್ತದೆ. ಇದನ್ನು ರೈತಪರ ಸರ್ಕಾರವೇ ಎಂದು ಪ್ರಶ್ನಿಸಿದರು. ಕರ್ನಾಟಕ ರಾಜ್ಯದಲ್ಲಿ ಮೊಳಕಾಲೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ನಾಯಕನಹಟ್ಟಿ ಹೋಬಳಿ ರಾಜ್ಯದಲ್ಲಿಯೇ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶವಾಗಿದ್ದು, ರಸಗೊಬ್ಬರ ಹಾಗೂ ಬಿತ್ತನೆ ಬೀಜದ ದರ ಹೆಚ್ಚಾಗಿರುವುದರಿಂದ ರೈತರು ಸಾಲ ಸೂಲ ಮಾಡಿ ತಮ್ಮ ಜಮೀನುಗಳಿಗೆ ಬಿತ್ತನೆ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದರೆ ಸರ್ಕಾರ ದರ ಏರಿಕೆ ಮಾಡಿರುವುದರಿಂದ ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಇದರ ನಡುವೆ ಅತಿವೃಷ್ಟಿ ಅನಾವೃಷ್ಟಿಯ ನಡುವೆಯೂ ಕಷ್ಟಪಟ್ಟು ಬೆಳೆದ ಬೆಳೆಯನ್ನು ಮಾರುಕಟ್ಟೆಗೆ ತಂದು ಮಾರುವಷ್ಟರಲ್ಲಿ ದರ ಕುಸಿತ ಕಂಡು ರೈತರಿಗೆ ಹಾಕಿದ ಬಂಡವಾಳದ ಜೊತೆಗೆ ಸಾಲಗಾರನಾಗುತ್ತಿದ್ದಾನೆ. ಆದ್ದರಿಂದ ಸರ್ಕಾರ ಮೇಲಿನ ಎಲ್ಲ ವಿಷಯಗಳನ್ನು ಗಮನಿಸಿ
ರೈತರಿಗೆ ನೀಡಿರುವ ಶೇಂಗಾ ಬೀಜದ ರಸಗೊಬ್ಬರವನ್ನು ಕಡಿಮೆ ದರದಲ್ಲಿ ವಿತರಿಸಬೇಕು ಹಾಗೂ ಸರಿಯಾದ ರೀತಿಯಲ್ಲಿ ವಿಮೆ ಮಾಡಿಸಿರುವಂತಹ ರೈತರಿಗೆ ಸರಿಯಾದ ರೀತಿಯಲ್ಲಿ ಸಬ್ಸಿಡಿ ಹಣ ದೊರೆಯುತ್ತಿಲ್ಲ. ಪ್ರಧಾನಿ ಮಂತ್ರಿ ಸಫಲ್ ಬಿಮಾ ಯೋಜನೆ ಕೇವಲ ವಿಮಾ ಕಂಪನಿಗಳಿಗೆ ಮಾತ್ರ ಫಸಲು ಕೊಡುತ್ತಿದೆ. ಈ ಕೆಲವು ಬೆಳೆ ವಿಮೆ ಕಂಪನಿಗಳು ರೈತರ ಜೀವದ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ. ಇದು ಇವತ್ತು ನೆನೆಯದಲ್ಲ, ಪ್ರತಿ ವರ್ಷವೂ ನಡೆಯುವಂಥದ್ದು. ರೈತರು ಪ್ರೀಮಿಯಂ ಕೂಡ ಕಟ್ಟಿದ್ರೂ ಅರ್ಧದಷ್ಟು ರೈತರಿಗೆ ಬೆಳೆ ಪರಿಹಾರ ಬಂದಿಲ್ಲ. ಒಂದು ಕಡೆ ಬೀಜದ ಮತ್ತು ಗೊಬ್ಬರದ ಬೆಲೆ ಗಗನಕ್ಕೇರಿದೆ. ಇದರ ನಡುವೆ ಪ್ರಕೃತಿ ವಿಕೋಪ ಅಥವಾ ಸರಿಯಾದ ವೇಳೆ ಮಳೆ ಬಾರದ ಕಾರಣ. ಸರಿಯಾದ ಬೆಳೆ ಸಿಗದಿದ್ದರೆ ಸ್ವಲ್ಪ ಅನುಕೂಲವಾಗಲೆಂದು ರೈತರು ಬೆಳೆ ವಿಮೆ ಕಟ್ಟುತ್ತಾರೆ. ಆದರೆ ಇದು ವಿಮಾ ಕಂಪನಿಗಳಿಗೆ ಅನುಕೂಲವಾಗುತ್ತದೆ ಹೊರತು ರೈತರಿಗೆ ಒಳ್ಳೆಯದು ಆಗುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ದರು. ಇದಕ್ಕೆ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ದೂರಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ನಾಯಕನಹಟ್ಟಿ ಕೃಷಿ ಅಧಿಕಾರಿ ಪಿ ಮಂಜುನಾಥ ಮಾತನಾಡಿ, ನಮ್ಮ ಮೇಲಧಿಕಾರಿಗಳಿಗೆ ಗಮನ ತಿಳಿಸಿ ಸರ್ಕಾರಕ್ಕೆ ಕಳುಹಿಸಲಾಗುವುದೆಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಆರ್ ನವೀನ್, ಕೆಎಂ ಮಂಜುನಾಥ್ ಕಾರ್ಯದರ್ಶಿ, ಸಿಎಸ್ ರಾಘವೇಂದ್ರ ನಗರ ಕಾರ್ಯದರ್ಶಿ, ಓಂ ಮಂಜುನಾಥ್ ಗೌರವಾಧ್ಯಕ್ಷರು, ವೈ ಬಸವರಾಜ್ ಉಪಾಧ್ಯಕ್ಷರು, ತಿಮ್ಮಪ್ಪನಹಳ್ಳಿ, ಓ ನಾಗರಾಜ್, ತಿಮ್ಮಪ್ಪನಹಳ್ಳಿ ಹಾಗೂ ಸುತ್ತಮುತ್ತಲಿನ ರೈತ ಮಿತ್ರರು ಹಾಗೂ ರೈತರು ಭಾಗವಹಿಸಿದ್ರು. ವರದಿ ಹರೀಶ್, ನಾಯಕನಹಟ್ಟಿ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಡಾಕ್ಟರ್ ವಾಸುದೇವಿ ಮೇಟಿ ಬಣದ ನಾಯಕನಹಟ್ಟಿ ಹೋಬಳಿ ಘಟಕದ ಅಧ್ಯಕ್ಷರಾದಂಥ ಡಾಕ್ಟರ್ ನಾಗರಾಜ್ ವಿಷಯ ಹಾಗೂ ಎಲ್ಲ ಪದಾಧಿಕಾರಿಗಳು, ಜಿಲ್ಲಾ ಕಾರ್ಯದರ್ಶಿಯಾದಂಥ ನವೀನ್ ಮದಕರಿ ಹಾಗೂ ರಾಘವೇಂದ್ರ ಕೆ ಮಂಜುನಾಥ್, ಸಂಘಟನಾ ಕಾರ್ಯದರ್ಶಿಯಾದಂಥ ಎಂ ಶಿವಮೂರ್ತಿ ಅವರ ನೇತೃತ್ವದಲ್ಲಿ ಇವತ್ತು ರೈತ ಸಂಪರ್ಕ ಕೇಂದ್ರದಲ್ಲಿ ಶೇಂಗಾ ಬಿತ್ತನೆ ಬೀಜವನ್ನು ಅತಿ ದುಬಾರಿ ದರದಲ್ಲಿ ಮಾರುತ್ತಿದ್ದಾರೆ ಎಂಬ ಸುದ್ದಿಯನ್ನು ತಿಳಿದು ರೈತರ ಒಂದು ಅಳಲನ್ನು ತೋಡಿಕೊಂಡಾಗ ನಾವು ಇಲ್ಲಿ ಅಧಿಕಾರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸಿದ್ವಿ. ಅದರಂತೆ ಪ್ರಧಾನಮಂತ್ರಿ ವಿಮಾ ಯೋಜನೆಯ ಕೇವಲ ವಿಮಾ ಕಂಪನಿಗಳಿಗೆ ಮಾತ್ರ ಫಸಲು ಕೊಡುವಂತಿದೆ. ರೈತರು ಜೀವದ ಜೊತೆ ಆಟವಾಡುತ್ತಿದ್ದಾರೆ ಬೆಳೆ ಕಂಪನಿಗಳು. ಆದರೆ ಇವತ್ತಿನ ದಿನ ನಿನ್ನೆ ವರ್ಷ ನಡೆಯುವಂಥದ್ದು ಪ್ರತಿ ರೈತರು ಪ್ರೇಮಿ ಕಟ್ಟಿದರೂ ಅರ್ಧದಷ್ಟು ಹಣವನ್ನು ರೈತರಿಗೆ ಸಂದಾಯವಾಗ್ತಿಲ್ಲ. ಒಂದು ಕಡೆ ಬೀಜ ಮತ್ತು ಗೊಬ್ಬರದ ಬೆಲೆ ಗಗನಕ್ಕೇರಿದ್ರೂ ರೈತರು ಸಾಲ ಸೂಲ ಮಾಡಿ ಬಿತ್ತನೆ ಬೀಜ ಮಾಡಿದಾಗ ಅವರಿಗೆ ಮಾರ್ಕೆಟಿಗೆ ತಂದು ಹೋದಾಗ ಅವರಿಗೂ ನಿಗದಿಪಡಿಸಿದ ದರವನ್ನು ಅವರಿಗೆ ಸಿಗದ ರೈತರು ಸಾಲಗಾರನಾಗಿ ಸಾಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ್ದರಿಂದ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿ ಬೀಜ ಮತ್ತು ಗೊಬ್ಬರಗಳ ದರವನ್ನು ಕಡಿಮೆ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ, ಇನ್ನೂ ಹೆಚ್ಚಿನದಾಗಿ ಹೇಳ್ಬೇಕಂತಂದರೆ ಈಗ ನಮ್ಮ ಇಡೀ ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಮೊಳಕಾಲ್ಮೂರು ಕ್ಷೇತ್ರದ ನಾಯಕನಹಟ್ಟಿ ಹೋಬಳಿ ಆಗಿರ್ತದೆ. ಈ ಒಂದು ಇದನ್ನು ಗಮನ ಹರಿಸಿ ಸರ್ಕಾರ ನಮ್ಮ ಬಗ್ಗೆ ಗಮನ ಹರಿಸಿ ರೈತರನ್ನು ಒಂದು ಉಳಿಸಬೇಕಂತ ಕೇಳ್ಕೊಳ್ತಾ ಇದು ನಮ್ಮ ಮನವಿ ಕೊಡೋ ಮೂಲಕ ನಾವು ಈ ಪ್ರತಿಭಟನೆಯನ್ನು ನಿಲ್ಲಿಸಿದ್ದೀವಿ. ಅತ್ಯಂತ ಹೆಚ್ಚಿನ ಪ್ರದೇಶದಲ್ಲಿ ಬಿತ್ತನೆ ಆಗ್ತಕ್ಕಂಥ ಪ್ರಮುಖವಾದ ಬೆಳೆ ಅಂತಂದ್ರೆ ಶೇಂಗಾ. ಅದು ಸುಮಾರು 19,000 ಹೆಕ್ಟೇರ್ನಷ್ಟು ಶೇಂಗಾ ಬೆಳೆ ನಮ್ಮ ನಾಯಕನಹಟ್ಟಿ ಹೋಬಳಿಯಲ್ಲಿ ಬರ್ತದೆ. ಅದರ ಸಂಬಂಧ ನಾವು ನಿನ್ನೆಯಿಂದ ಶೇಂಗಾ ಬಿತ್ತನೆ ಬೀಜವನ್ನು ನಾವು ವಿತರಣೆ ಮಾಡ್ತಾ ಇದ್ವಿ. ಅಂಥ ಸಂದರ್ಭದಲ್ಲಿ ನಾವು ಅವರು ರೈತ ವಂತಿಕೆ ದರವನ್ನು ನೋಡಿದಾಗ ಇದು ತುಂಬ ಜಾಸ್ತಿ ಆಗುತ್ತೆ. ನಮ್ಮದು ಅತ್ಯಂತ ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶ ಇದೆ. ಇಲ್ಲಿ ಬಡವರು, ಬೊಗರು ಮತ್ತು SC, ST ಮತ್ತು ಹಿಂದುಳಿದವರು ಇರ್ತಕ್ಕಂಥ ಒಂದು ಪ್ರದೇಶ ಆಗಿದೆ. ಹಾಗಾಗಿ ಇಷ್ಟು ದರವನ್ನು ಕೊಟ್ಟು ರೈತರು ಕೊಂಡ್ಕೊಂಡು ಬಿತ್ತನೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅಂತಂದು ಹೇಳಿ ಇವತ್ತು ಒಂದು ಮನವಿನ ಕೊಡ್ಲಿಕ್ಕೆ ಬಂದಿದ್ದಾರೆ. ಈ ಮನವಿನ ನಾನು ಸ್ವೀಕಾರ ಮಾಡಿಬಿಟ್ಟು ನಮ್ಮ ಮೇಲಾಧಿಕಾರಿಗಳ ಮೂಲಕ ನಮ್ಮ ಇಲಾಖೆಯ ಗಮನಕ್ಕೆ ಮತ್ತು ಸರ್ಕಾರದ ಗಮನಕ್ಕೆ ತರತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ಇಲಾಖೆ ಮುಖಾಂತರ ನಾವು ಮಾಡ್ತೇವೆ. ಇದು ರೈತ ವಂತಿಕೆ ದರ ಕಡಿಮೆ ಆದರೆ ನಮಗೂ ಕೂಡ ಒಂದು ಒಳ್ಳೆ ಖುಷಿಯ ವಿಚಾರ ಅಂತ ಹೇಳ್ತಾ ನಾನು ಇವರಿಗೆ ಒಂದು ಮನವಿ ಪತ್ರವನ್ನು ಇಸ್ಕೊಂಡಿದ್ದೇನೆ. ಕುಷ್ಟಗಿಯಲ್ಲಿ ಅನಿರೀಕ್ಷಿತವಾಗಿ ಕೆರೆಗೆ ಹಾರಿ ಜುಮಲಾಪುರದ ಗ್ರಾಮದ ಯುವಕ ಸಾವನ್ನಪ್ಪಿದ್ದಾನೆ. ಅನಿರೀಕ್ಷಿತವಾಗಿ ಕೆರೆಗೆ ಹಾರಿ ಜುಮಲಾಪುರ ಗ್ರಾಮದ ಯುವಕ ಸಾವನ್ನಪ್ಪಿದ್ದಾರೆ. ಕುಷ್ಟಗಿ ತಾಲೂಕಿನ ತಾವಟಿಯ ಪೊಲೀಸ್ ಠಾಣೆ ವ್ಯಾಪ್ತಿಯ ಜುಮಲಾಪುರ ಗ್ರಾಮದ ಹೊರವಲಯದ ಕೆರೆಗೆ ಅನಿರೀಕ್ಷಿತವಾಗಿ ಹಾರಿ ಯುವಕ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಮೃತ ದುರ್ದೈವಿ ಶರಣಪ್ಪ ತಂದೆ ಯಂಕಪ್ಪ ನಾಯಕ್ 21 ವಯಸ್ಸು ಎಂದು ತಿಳಿದು ಬಂದಿದೆ. ಸ್ಥಳಕ್ಕೆ ಧಾವಿಸಿ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಮನೆ ಬಿಟ್ಟ ಯುವಕ ದ್ವಿಚಕ್ರ ವಾಹನವನ್ನು ಕೆರೆಯ ದಂಡೆ ಮೇಲೆ ನಿಲ್ಲಿಸಿ ಕೆರೆಗೆ ಹಾರಿ ಸಾವನ್ನಪ್ಪಿದ್ದಾನೆ. ತಂದೆ ತಾಯಿಗೆ ಒಬ್ಬನೇ ಮಗನಿದ್ದು 2 ಹೆಣ್ಣು ಮಕ್ಕಳು ಇದ್ದಾರೆ. ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿದ್ದು ಘಟನಾ ಸ್ಥಳಕ್ಕೆ ತಾವರಗೆರೆ ಪೊಲೀಸ್ ಠಾಣೆಯ PSI ನಾಗರಾಜ್ ಕೊಟ್ಕಿ, ಜಮಾದಾರ ಹನುಮಂತಪ್ಪ, ಪೊಲೀಸರಾದ ಬಸವರಾಜ್ ಇಂಗಳದಾಳ, ಶರಣಪ್ಪ ಮಡಿವಾಳರ್ ಆಗಮಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಅಮಾಜಪ್ಪ, ಜಮಲಾಪುರ್,
ಕುಷ್ಟಗಿ. ಕುಷ್ಟಗಿಯಲ್ಲಿ ಹಳೆ ವೈಷಮ್ಯ ನಡು ರಸ್ತೆಯಲ್ಲೇ ಕೊಲೆ. ಹಳೆ ವೈಷಮ್ಯ ನಡು ರಸ್ತೆಯಲ್ಲೇ ಕೊಲೆ, ಹತ್ಯೆಯ ದೃಶ್ಯ ಮೊಬೈಲ್ನಲ್ಲಿ ಸೆರೆ. ತಾವರಗೆರೆ ಪೊಲೀಸರ ನಿರ್ಲಕ್ಷ್ಯ, ಮೃತನ ಕುಟುಂಬ ಆರೋಪ. ಕುಷ್ಟಗಿ ತಾಲೂಕಿನ ತಾವರಗೆರೆ ಪಟ್ಟಣದಲ್ಲಿ 4 ಯುವಕರು ನಡು ರಸ್ತೆಯಲ್ಲೇ ವ್ಯಕ್ತಿಯೊಬ್ಬನನ್ನ ಅಮಾನುಷವಾಗಿ ಶನಿವಾರ ರಾತ್ರಿ ಹತ್ಯೆ ಮಾಡಿದ್ದಾರೆ. ಯುವಕರು ಕೊಲೆ ಮಾಡುವ ದೃಶ್ಯಾವಳಿಗಳು ಸ್ಥಳೀಯರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದು ವ್ಯಾಪಕವಾಗಿ ವೈರಲ್ ಆಗಿದೆ. ಸತ್ತ ನಂತರವೂ ಮಚ್ಚಿನಿಂದ ಮೇಲಿಂದ ಮೇಲೆ ಕೊಚ್ಚಿರುವ ದೃಶ್ಯ ಸಾರ್ವಜನಿಕರಲ್ಲಿ ಆತಂಕವನ್ನ ಸೃಷ್ಟಿಸಿದೆ. ತಾವರಗೆರೆ ಪಟ್ಟಣದ ಬಸವಣ್ಣ ಕ್ಯಾಂಪ್ನ ಚೆನ್ನಪ್ಪ ತಂದೆ ಹುಸೇನಪ್ಪ ನಾರಿಹನಾಳ್ 35 ವರ್ಷದ ವ್ಯಕ್ತಿ ಕೊಲೆಯಾಗಿದ್ದಾರೆ. ಒಂದೇ ಸಮುದಾಯದ 2 ಗುಂಪಿನ ನಡುವಿನ ಹಳೆ ವೈಷಮ್ಯ ಕೊಲೆಯಲ್ಲಿ ಅಂತ್ಯವಾಗಿದೆ. ಹತ್ಯೆಯಾದ ಚೆನ್ನಪ್ಪನ ಸಹೋದರ ದುರ್ಗಪ್ಪ ನಾರಿನಾಳ್ ನೀಡಿದ ದೂರು ಆಧರಿಸಿ ಒಟ್ಟು 10 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ರವಿ ತಾಯಿ ಛತ್ರಮ್ಮ ನಾರಿನಾಳ್, ಪ್ರದೀಪ್ ತಂದೆ ದುರ್ಗೇಶ್ ನಾರಿನಾಳ್, ಸೋಮನಾಥ್ ತಂದೆ ಚಂದ್ರಪ್ಪ ನಾರಿನಾಳ್, ನಾಗರಾಜ್ ತಂದೆ ಬಸಪ್ಪ ನಾರಿನಾಳ್, ಶಾಮಣ್ಣ ತಾಯಿ ಹುಸೇನಮ್ಮ ನಾರಿನಾಳ್, ದೂರೇಶ್ ತಾಯಿ ಹುಸೇನಮ್ಮ ನಾರಿನಾಳ್, ಗುರುಪಾದಮ್ಮ ಆನಂದ ಭಂಡಾರಿ, ಮಂಜುನಾಥ್ ದುರ್ಗಪ್ಪ ನಾರಿನಾಳ್, ಗೌತಮ್ ಆನಂದ್ ಭಂಡಾರಿ, ಪ್ರಮೋದ್ ದುರ್ಗೇಶ್ ನಾರಿನಾಳ್ ಆರೋಪಿತರು. ಘಟನೆ ಹಿನ್ನೆಲೆ ಕೇವಲ 12 ಗಂಟೆ ಒಳಗೆ ಪೊಲೀಸರು 2 ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ತಾವರಗೆರೆ ಪಟ್ಟಣಕ್ಕೆ ಎಸ್ಪಿ ಡಾಕ್ಟರ್ ರಾಮ್ ಎಲ್ ಅರಸಿತಿ ಶನಿವಾರ ರಾತ್ರಿಯಿಂದ ಬೀಡು ಬಿಟ್ಟಿದ್ದಾರೆ. ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 7 ಜನರನ್ನ ವಶಕ್ಕೆ ಪಡೆದಿದ್ದು ಇನ್ನುಳಿದ ಆರೋಪಿಗಳ ಬಂಧನಕ್ಕೆ ಬಲವಿಸಿದ್ದಾರೆ. ಸಣ್ಣ ಕಾರಣದಿಂದಾಗಿ ಆರಂಭವಾಗಿರುವ 2 ಕುಟುಂಬಗಳ ನಡುವಿನ ಜಗಳ ಇದೀಗ ಕೊಲೆಯಲ್ಲಿ ಅಂತ್ಯವಾಗಿದ್ದು ನಿಜಕ್ಕೂ ದುರಂತವೇ ಸತ್ಯ. ನ್ಯೂಸ್ ಬ್ಯೂರೋ ಕುಷ್ಟಗಿ. ಗದಗ ಜಿಲ್ಲೆ ರೋಣ ತಾಲೂಕಿನಲ್ಲಿ ವಿದ್ಯಾರ್ಥಿಗಳಿಗೆ ಗೊಂದಲ. ಈ ಗೊಂದಲ ನಿವಾರಿಸಲು ನುರಿತ ತಜ್ಞರಿಂದ ಸಲಹೆ ತರಬೇತಿ ಕಾರ್ಯಾಗಾರ. ಗದಗ ಜಿಲ್ಲೆ ರೋಣ ಪಟ್ಟಣದ ರಾಜೀವ್ ಗಾಂಧಿ ಆಯುರ್ವೇದಿಕ್ ಮಹಾವಿದ್ಯಾಲಯದಲ್ಲಿ ಶ್ರೀ ಎಸ್.ಆರ್. ಪಾಟೀಲ್ ಪ್ರತಿಷ್ಠಾನ ಇವರ ಸಹಯೋಗದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ನಂತರ ಮುಂದೇನು ಮಾಡಬೇಕು ಎಂದು ವಿದ್ಯಾರ್ಥಿಗಳಿಗೆ ಗೊಂದಲ. ಈ ಗೊಂದಲ ತೀರ್ಮಾನಿಸಲು ನುರಿತ ತಜ್ಞರಿಂದ ಸಲಹೆ ತರಬೇತಿ ಕಾರ್ಯಾಗಾರವನ್ನು ಶಾಸಕ ಜಿಎಸ್ ಪಾಟೀಲ್ ಅವರು ನೆರವೇರಿಸಿದ್ದಾರೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಧಾರವಾಡದ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ದಿವ್ಯಾ ಪ್ರಭು ಆಗಮಿಸಿದ್ದು, ಅತಿಥಿಗಳಾಗಿ ಖ್ಯಾತ ಭಾಷಣಕಾರ ಸಾಧನಾ ಅಕಾಡೆಮಿಯ ಶ್ರೀ ಬಿ ಮಂಜುನಾಥ್, ಅದೇ ರೀತಿ ಜೆಎಸ್ಟಿ ಸಹಾಯಕ ಆಯುಕ್ತರು ಶ್ರೀ ಅಶೋಕ್ ಎಂ ಮಿರ್ಜಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಸಲಹೆ ಸೂಚನೆ ಹಾಗೂ ಮಾರ್ಗದರ್ಶನ ನೀಡಿದ್ದಾರೆ. ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ 90ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಶಾಸಕರಾದ ಜಿಎಸ್ ಪಾಟೀಲ್ ಅವರು ಸನ್ಮಾನಿಸಿದ್ದಾರೆ. ಜೀವನದಲ್ಲಿ ಗುರಿ ಇಲ್ಲದೆ ಜೀವನ ನಡೆಸಬೇಡಿ, ಗುರಿ ಪ್ರಸಾದನೆ ಮಾಡಿ ಬದುಕಿಗೆ ಜಿಲ್ಲಾಧಿಕಾರಿ ದಿವ್ಯ ಪ್ರಭು ವಿದ್ಯಾರ್ಥಿಗಳಿಗೆ ಕಿವಿ ಮಾತನ್ನ ಹೇಳಿದ್ದಾರೆ. ವಿದ್ಯಾಭ್ಯಾಸದಲ್ಲಿ ನಿಮ್ಮ ಮನಸ್ಥಿತಿಯನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಿ. ನಿಮ್ಮ ಸಾಧನೆ ಏನಾದರೂ ಇದ್ದರೆ ಶಿಕ್ಷಣದಲ್ಲಿ ತೋರಿಸಿ. ಹಂತ ಹಂತವಾಗಿ ಶಿಕ್ಷಣದಲ್ಲಿ ಗುರು ಸಾಧನೆ ಮಾಡಿ. ಗುರಿ ಸಾಧನೆ ಮಾಡಬೇಕಾದ್ರೆ ಹಿಂದೆ ಗುರು ಬೇಕು, ಮುಂದೆ ನಿಮ್ಮ ಗುರಿ ಇರಬೇಕು ಎಂದು ಸಾಧನಾ ಅಕಾಡೆಮಿಯ ಮಂಜುನಾಥ್ ಅವರು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಶಾಸಕರಾದ ಜಿಎಸ್ ಪಾಟೀಲ್, ರಾಜೀವ್ ಗಾಂಧಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಐಎಸ್ ಪಾಟೀಲ್, ನರೇಗಲ್ನ ಶ್ರೀ ಅನ್ನದಾನೇಶ್ವರ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ವೈಸಿ ಪಾಟೀಲ್, ವಿಪಿ ಸೋಮನ್ ಕಟ್ಟಿಮಠ, ಬಸವರಾಜ ನವಲ್ಗುಂದ, ಅಕ್ಷಯ ಐ ಪಾಟೀಲ್, ವೀರಣ್ಣ ಶೆಟ್ಟರ್, ಅಜ್ಜಪ್ಪ ಮಳಗಿ, ರಾಜೀವ್ ಗಾಂಧಿ ಆಯುರ್ವೇದಿಕ್ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಕೊಟ್ಟೂರು ಶೆಟ್ಟರ್, ಬಿಎಡ್ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ವೈಎನ್ ಪಾಪಣ್ಣವರ್, ಶ್ರೀಮತಿ ಭಾನು ಮೇಡಂ ಹಾಗೂ ಶಿಕ್ಷಣ ಸಂಸ್ಥೆಯ ನಿರ್ದೇಶಕ ಮಂಡಳಿ ಸಿಬ್ಬಂದಿ ವರ್ಗ, ಎಸ್ಎಸ್ಎಲ್ಸಿ ಪಿಯುಸಿ ತೇರ್ಗಡೆಯಾದ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟರ್ ರುದ್ರಪ್ಪ ಹೆಬ್ಬಳ್ಳಿ, ಪರಿಪೂರ್ಣ. ಇಲ್ಲೇ ಮಾಡಿದ್ರಿ, ಇಲ್ಲೇ ಬೆಂಗಳೂರಲ್ಲಿ ಹುಬ್ಬಳ್ಳಿ ಮಾಡಬೇಕಾಗಿತ್ತು ಅಂತಿರ್ತಾರಲ್ಲ. ಆದ್ರೆ ನಮ್ಗೆ ಕನಸು ಏನಿದೆ, ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಬಡ ವಿದ್ಯಾರ್ಥಿಗಳಿಗೆ, ಬಡ ಮಕ್ಕಳಿಗೆ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇನ್ನೂ ಹೆಚ್ಚು ರೀತಿಯಿಂದ ಅನುಕೂಲ ಆಗಲಿ ಅನ್ನೋ ವಿಚಾರದಲ್ಲಿ ಗ್ರಾಮೀಣ ಭಾಗದಲ್ಲಿ ಶಿಕ್ಷಣ ಅಷ್ಟು ಸುಲಭ ಇಲ್ಲ. ಆದರೂ ಕೂಡ ಎಲ್ಲರ ಸಹಯೋಗದಿಂದ ಈ ಕಾರ್ಯವನ್ನು ನಾವೆಲ್ಲ ಮಾಡ್ತಾ ಇದ್ದೇವೆ. ಇದರ ಉಪಯೋಗವನ್ನ ಈ ಭಾಗದ ಎಲ್ಲ ಜನ ನೀವೆಲ್ಲ ತೆಗೆದುಕೊಳ್ಬೇಕು ಅನ್ನೋ ಮಾತು ಅಂತ ಹೇಳಿ ಇವತ್ತು ಉಳಿದಂತ ಅತಿಥಿಗಳು ಈಗಾಗಲೇ ಸನ್ಮಾನ್ಯ ಮಂಜುನಾಥ್ ಅವರು, ವೈದ್ಯ ಪಾಟೀಲ್, ಅಭ್ಯರ್ಥಿಯವರು ಬಹಳ ಅನುಭವದ ವಿಚಾರಗಳನ್ನ ಮುಂದೆ ನಿಮ್ಗೆಲ್ಲ ತಿಳಿಸ್ತಾರೆ. ಇವತ್ತು ಮಂಜುನಾಥ್ ಅವರು ಬಂದಿದ್ದು ಕೂಡ ನಮ್ಗೆ ಬಹಳ ಸಂತೋಷ ಆಗಿದೆ. ಯಾಕಂದ್ರೆ ಅಪಾರ ಅನುಭವ, ಅವರ ವಿಚಾರಗಳನ್ನು ಇವತ್ತು ನಮ್ಮ ಎಲ್ಲ ಮಕ್ಕಳಿಗೆ ತಿಳಿಸುವಂತ ಒಂದು ವ್ಯವಸ್ಥೆ ಆಗ್ತಂದಾಗ ನಿಜವಾಗಿಯೂ ಬಹಳ ಸಂತೋಷ ಇದೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಿ ಈ ಕಾರ್ಯಕ್ರಮ
ಯಶಸ್ವಿಯಾಗಿ ನಡೀತಾ ಇದ್ದೇವೆ. ಹಾರೈಸಿ ನನ್ನ ಮಾತು ಅನಿಸ್ತಾ ಇದ್ದಾರೆ ಅಂತ ನಾನು ನಿಜವಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳಬಯಸ್ತೇನೆ. ಇಲ್ಲಿ ನಿಮಗೆಲ್ಲ ಗೊತ್ತಿಲ್ಲ ಮಕ್ಕಳೇ, ನಾವು ಕೂಡ ಅಕೌಂಟ್ನಲ್ಲಿ ಸಾಧನಾ ಕೆರಿಯರ್ ಅಕಾಡೆಮಿ ಅಂತ ಮಾಡಿದ್ವಿ. ಅದು ಮಾಡಿದ ಮೇಲೆ ಒಂದ್ಸಾರಿ ಯೂಟ್ಯೂಬ್ ನಲ್ಲಿ ಅವರು ಸಾಧನಾ ಕೆರಿಯರ್ ಅಕಾಡೆಮಿ ಶಿಕಾರಿಪುರ ಅಂತ ಹೇಳಿ ಮಂಜುನಾಥ್ ಸರ್ ಮಾಡ್ತಿದ್ರು. ಸುಮಾರು ಅವರು ಯೂಟ್ಯೂಬ್ ನಲ್ಲಿ ಅವರೆಲ್ಲ ಸೆಷನ್ಗಳನ್ನ ನಾನು ನೋಡಿದ್ದೀನಿ. ಒಬ್ಬ ಅಂತ ಅದ್ಭುತವಾದ ವ್ಯಕ್ತಿ ನನ್ನ ಜೊತೆಗಿದ್ದಾರೆ. ನೀವು ನೆನಪಿರ್ಲಿ, ಇಷ್ಟೊತ್ತು ಮೈಂಡ್ ಬಗ್ಗೆ ಮೇಡಮ್ ಅವರು, ದಿವ್ಯಪ್ರಭು ಮೇಡಮ್ ಅವರು ಬಹಳ ಚೆನ್ನಾಗಿ ಹೇಳ್ಕೊಟ್ರು. ಮೈಂಡ್ ಅನ್ನೋದು ಹೇಗಿರುತ್ತೆ, ಹೆಂಗೆ ರಿಯಾಕ್ಟ್ ಮಾಡುತ್ತೆ ಅಂತ. ಒಂದ್ ಕಡೆ ಒಂದು ಸೈನ್ ಇದೆ, ಮ್ಯಾನ್ ಇಸ್ ವಾಟ್ ಅವರ್ ಥಾಟ್ಸ್ ಮೇಕ್ ಇಟ್. ನಮ್ಮ ಆಲೋಚನೆಗಳೇ ನಾವು ಹೀಗಾಗಲು ಕಾರಣ. ಇದೆಲ್ಲ ಕೊನೆಯಲ್ಲಿ ಬರೋದು ಇದು ಒಂದೇ. ಕೊನೆಯವರೆಗೆ ನಿಮ್ಮ ಆಲೋಚನೆಗಳಿರ್ಬೇಕಂದ್ರೆ ಪಾಸಿಟಿವ್ ಆಗೇ ಇರಬೇಕು. ಪಾಸಿಟಿವ್ ಆಗಿರುವಂತ ಆಲೋಚನೆಗಳು ಇಲ್ಲದೆ ಇದ್ರೆ ಯಾವತ್ತೂ ನೀವು ಗೆಲ್ಲಿಕ್ಕೆ ಆಗಲ್ಲ. ನಿಮ್ಮ ಮನಸ್ಸಿನೊಳಗೆ ಎಲ್ಲೋ ಒಂದ್ ಕಡೆ ಸಣ್ಣ ಆಲೋಚನೆ ನನ್ನ ಕಡೆ ಆಗಲ್ಲ ಅನ್ನೋದೇನಾದ್ರೂ ಇದ್ರೆ ಅದು ಎಂದೂ ಸಾಧ್ಯ ಆಗಲ್ಲ. ಪೂರ್ಣ ಪ್ರಮಾಣದ ಸಾಮರ್ಥ್ಯದೊಂದಿಗೆ ನೀವು ನಿಮ್ಮ ಜೀವನವನ್ನು ರೂಪಿಸಿಕೊಂಡಿದ್ದೆ ಆದ್ರೆ ನೀವು ಅಂದ್ಕೊಂಡಿದ್ದನ್ನ ಸಾಧಿಸ್ತೀರಿ. ಅಂತ ಸಾಧಕರೆಲ್ಲರೂ ಇವತ್ತು ನಿಮ್ಗೆ ಪ್ರೇರಣೆ ಆಗಿದ್ದಾರೆ. ದಿವ್ಯಪ್ರಭು ಅವರ ಬಗ್ಗೆ ನಾವು ಆರ್ಟಿಕಲ್ ಓದಿದ್ವಿ. ಅವ್ರ ಮೇಡಮ್ ಅವರು 9 ತಿಂಗಳು ಕ್ಯಾರಿಯಲ್ಲಿದ್ದಾಗ ಇಂಟರ್ವ್ಯೂ ಹೋಗಿದ್ದನ್ನ ಬಹಳ ಶಾರ್ಟ್ ಆಗಿ ಹೇಳಿದ್ರು, ಬೇಗನೆ ಹೇಳಿದ್ರು. ನೀವು ತಿಳ್ಕೊರಿ, ಒಬ್ರು ತುಂಬ ಗರ್ಭಿಣಿ, IAS ಅಂತ UPSC ಕೊನೆಯ ಹಂತ ಅಂತ ಇಂಟರ್ವ್ಯೂ. ನೀವೆಲ್ಲರೂ 12th ಫೇಲ್ ಫಿಲ್ಮ್ ನೋಡಿದಿರಿ. ಆ 12th ಫೇಲ್ ಫಿಲ್ಮ್ ಅನ್ನ ಕೊನೆಯ ಹಂತ ಇಂಟರ್ವ್ಯೂ ಇದೆಯಲ್ಲ, ಅವನ ಎಕ್ಸೈಟಿ ನೋಡಿದಿರಿ ನೀವು. ಒಳ್ಳೆ ಆಕ್ಟಿಂಗ್ ಮಾಡಿದ್ರು. ಅದು ನೈಜ ಜೀವನದ ಒಂದು ಚಿತ್ರ. 9 ತಿಂಗಳ ಗರ್ಭಿಣಿ ಇಂಟರ್ವ್ಯೂ ನಲ್ಲಿ ಹೋದಾಗ ಅವ್ರು ಕೇಳಿದ ಪ್ರಶ್ನೆಗೆ ಯಾವ ರೀತಿ ಅವರು ಉತ್ತರಿಸಿರ್ಬೋದು, ಇವ್ರ ಮನಸ್ಥಿತಿ ಹೇಗಿರ್ಬೇಕು ಅಂತ. ಇವತ್ತು ನಮ್ಮ ದೇಶ ನಡೀತಾ ಇರೋದು ಎಲ್ಲ IAS ಹೋಲ್ಡರಿಂದ, ಬೇರೆ ಯಾರಿಂದನೂ ಅಲ್ಲ. ಇವತ್ತು ಭಾರತ ಏನಾದರೂ ಆಗಿದೆ ಅಂದ್ರೆ ಅದಕ್ಕೆಲ್ಲ ದೊಡ್ಡ ಕಾಣಿಕೆ ಆಗ್ತಿದೆ IAS ಆಫೀಸರ್ಗಳಿದೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ. ಹಾಗೇನೆ SR ಪಾಟೀಲ್ ಪ್ರತಿಷ್ಠಾನಕ್ಕೆ ಮೂಲ ಕಾರ್ಯಕರ್ತರು ಯಾರಂದ್ರೆ ಸನ್ಮಾನ್ಯ ಶ್ರೀ BS ಪಾಟೀಲ್ ಸರ್. ನಿಮ್ಗೆಲ್ಲ ಗೊತ್ತಿರ್ಲಿ, ನಮ್ಮ ರೋಲ್ ಒಳಗ ಒಬ್ಬರ ಶ್ರೇಷ್ಠ ವ್ಯಕ್ತಿ ಬಂದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಚೀಫ್ ಸೆಕ್ರೆಟರಿಯಾಗಿ ಕೂಡಲ ಸಂಗಮವನ್ನ ಇವತ್ತು ಜಗತ್ ವಿಖ್ಯಾತ ಮಾಡಿರುವಂತ ಕೀರ್ತಿ ಯಾರಿಗಾದ್ರೂ ಸಲ್ಲಿಸಿದ್ರೆ ಅದು ಸನ್ಮಾನ್ಯ BS ಪಾಟೀಲ್ ಸರ್. ಅವರು ಕೂಡ UPSC ಇಂಡಿಯನ್ ಫಾರಿನ್ ಸರ್ವಿಸ್ ಮಾಡಿದವರು. ಆರ್ಮಿ ಆಫೀಸರ್ ಆಗಿ ನಂತರ IFS ಹುದ್ದೆನ ಏರಿ ಬಹಳಷ್ಟು ಹೆಸರು ಮಾಡಿರ್ತಕ್ಕಂಥ ವ್ಯಕ್ತಿಯವರು. ಕರ್ನಾಟಕದ ಅತ್ಯಂತ ಹಿರಿಯ ಮತ್ತು ತಜ್ಞ IAS ಆಫೀಸರ್ಗಳಲ್ಲಿ ಅವರು ಕೂಡ ಒಬ್ಬರು ಅನ್ನೋದನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ, ತಾವೆಲ್ಲ ಇವತ್ತು ಬಂದಿದ್ದೀರಿ. ನಿಮ್ಮ ಮನಸ್ಸಿನಲ್ಲಿ ಏನ್ ತಗೊಂಡು ಹೋಗ್ಬೇಕಂದ್ರೆ ನೀವು ಏನ್ ಆಗ್ಬೇಕಂತ ಒಂದ್ಸಲ ಡಿಸೈಡ್ ಮಾಡಿದ್ರೆ ಮುಂದಿದ್ದ ಹೆಜ್ಜೆನೆ ಹಿಂದೆ ತೆಗೆಯೋಂಗಿಲ್ಲ. ಹಿಂದಿನ ಕಾಲನ್ನೇ ಮುಂದೆ ಕಿತ್ತಿರ್ಬೇಕು ಹೊರತು ಮುಂದಿದ್ದನ್ನ ಹಿಂದೆ ಕೇಳೋ ಹಾಗಿಲ್ಲ. ಹಾಗಾಗಿ ಇವತ್ತೇ ಒಂದು ಡಿಸಿಷನ್ ಬರ್ರಿ. ಎಷ್ಟೇ ಕಷ್ಟ ಆದ್ರೂ ಅದನ್ನ ಪಡ್ಕೊಂಡೆ ನಾನು ಮನೆಗೆ ಹೋಗ್ತೀನಿ. ಎಷ್ಟೇ ಹೊತ್ತಾದ್ರೂ ನಾನು ಓದಿನೇ ಮಾಡ್ಕೋತೀನಿ. ಯಾವುದೇ ಕಾರಣಕ್ಕೂ ನಾನು ನಿದ್ದೆ ಮಾಡಲ್ಲ. ಯಾವುದೇ ಕಾರಣಕ್ಕೂ ನನ್ನ ಗುರಿ ಬಿಟ್ಟು ಬೇರೆನೋ ನೋಡೋದಿಲ್ಲ ಅನ್ನೋದನ್ನ ನೀವು ಸಮಗ್ರವಾಗಿ ನಿಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡು ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗ್ರಿ. SR ಪಾಟೀಲ್ ಪ್ರತಿಷ್ಠಾನದ ಮೂಲ ಉದ್ದೇಶವನ್ನ ನೀವೆಲ್ಲ ಈಡೇರಿಸಿ ಅಂತ ತಿಳಿಸ್ತಾ ನನ್ನ ಮಾತಿಗೆ ಹೇಳ್ಕೊಡುವಂತ ವಿಷಯಗಳೇ ಇಲ್ಲ. ಆದ್ರೆ ಇವತ್ತು ಅವರಿಗೆ ಬೇಕಾಗಿರೋ ವಿಷಯ ಏನು, ಇವತ್ತು ಪೋಷಕರೆಲ್ಲರೂ ಕೂಡ ತಾವು ಬಂದಿರೋದ್ರಿಂದ ಈ ಒಂದು ವಿಷಯವನ್ನು ನಾನು ಹೇಳಕ್ ಬಯಸ್ತೀನಿ. SSLC PUC ಅಂತ ಹೇಳತಕ್ಕಂತ ಒಂದು ಜೀವನದಲ್ಲಿ ಒಂದು ಮೈಲ್ ಕಲ್ಲನ್ನು ತಾವೆಲ್ಲರೂ ಕೂಡ ದಾಟಿ ಬಂದಿದ್ದೀವಿ. ಮುಂದಕ್ಕೆ ಏನ್ ಮಾಡಬೇಕು ಎಂಬುದು ಕುರಿತು ಮಾತಾಡೋದಕ್ಕೆ ವಿಷಯ ತಜ್ಞರು, ನುರಿತ ಎಕ್ಸ್ಪರ್ಟ್ಸ್ ಗಳೆಲ್ಲ ಬಂದಿದ್ದಾರೆ. ಹಾಗಾಗಿ ನಾನು ಆ ವಿಷಯ ಬಗ್ಗೆ ಜಾಸ್ತಿ ಮಾತಾಡಕ್ ಹೋಗಲ್ಲ. ಆದ್ರೆ ಇವತ್ತು ಪೋಷಕರು ಮತ್ತೆ ಎಲ್ಲ ಮಕ್ಕಳು ಕೂಡ ಇಲ್ಲಿ ಬಂದಿರುವ ಹಿನ್ನೆಲೆಯಲ್ಲಿ ಯಾವುದೇ ಒಂದು ವಿಷಯ ನಿಮ್ಮ ಜೀವನದಲ್ಲಿ ಸಾಧನೆ ಮಾಡಬೇಕಾದಲ್ಲಿ ಏನು ಒಂದು ಬೇಸಿಕ್ ಆಗಿ ಯಾವ ಸ್ಕಿಲ್ಸ್ ಅನ್ನು ನೀವು ಡೆವಲಪ್ ಮಾಡ್ಕೊಬೇಕು. ಯಾಕಂದ್ರೆ ಮನುಷ್ಯನಿಗೆ ಜೀವನ ಮಾಡೋದ್ರಲ್ಲಿ ಚಾಲೆಂಜಸ್ ಅಂತ ಇದ್ದೇ ಇರ್ತದೆ. ಯಾವ ಜೀವನನೂ ಕೂಡ ಇಲ್ಲಿ ಇರುವ ಎಲ್ಲ ಹಿರಿಯರನ್ನು ನೀವು ನೋಡಿದ್ರೆ ಯಾರು ಕೂಡ ಜೀವನದಲ್ಲಿ ಸುಮ್ಮನೆ ಹಂಗೆ ಮೇಲಕ್ಕೆ ಬಂದಿಲ್ಲ. ಎಲ್ಲರೂ ಅವರಿಗೆ ಆದಂತ ಒಂದು ಹೋರಾಟಗಳನ್ನು, ಅವರಿಗೆ ಆದಂತ ಒಂದು ಚಾಲೆಂಜಸ್ ಅನ್ನು, ಕಷ್ಟಗಳನ್ನು ದಾಟಿನೇ ಈ ಸ್ಟೇಜ್ಗೆ ಬಂದಿದ್ದಾರೆ. ನಂಬಿಲ್ಲ, ಆದ್ರೆ ನೀವೇ ಬಂದು ಹೇಳಿದ್ರಿ ಇವತ್ತು
ಇದಾಗಿತ್ತು ಇದರಿಂದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NKS TV4, ಇದು ನಿರಂತರ ಕಾರ್ಯಪಡೆ.